ಆಸನಗಳನ್ನು ಯೋಗಾಸನಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ರು ಸರ್. ನಮ್ಮ ವಿಠ್ಠಲ ಬಾಪು ಕುರಿಯನ್ನವ್ರಿ ಒಂದು ಸಂಗೊಳ್ಳಿ ರಾಯಣ್ಣನ ಪ್ರತ್ಯಕ್ಷ ಮಾಡಿದ್ರಿ. ಮುಂದೆ ಈಶ್ವರಚಂದ್ರ ಬೆಟಗೇರಿ ಶ್ರೀಕೃಷ್ಣನ ಕೆಲವು ಸಂದೇಶಗಳನ್ನು ಹೇಳಿದ್ರಿ. ಹಿಂಗೆ ಒಟ್ಟಿನ ಸರ್ ಕೈದಿಗಳ ಒಂದು ಮನಪರಿವರ್ತನಾ ಕಾರ್ಯಕ್ರಮ ರೀ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತೀರಿ. ಈ ಒಂದು ಸಂದರ್ಭದೊಳಗೆ ಎಲ್ಲ ಕೈದಿಗಳು ಕೂಡ ಭಾಳ ಒಂದು ಅದನ್ನು ಆಸ್ವಾದಿಸಿದರು ಮತ್ತು ಅವ್ರ ಮುಖದಲ್ಲಿ ಒಂಥರ ಚೈತನ್ಯ ಮೂಡ್ತೀರಿ. ಅವರಿಂದ ಏನಾದರೂ ನೀವು ಮಾಡಿದ ಕಾರ್ಯಕ್ರಮದ ಬದಲಾಗಿ ಒಂದಿಷ್ಟು ಏನಾದರೂ ಯಾರು ನಿಮ್ಮ ಜೊತೆಗೆ ಮಾತಾಡಿದಾರ? ಹಾಂ ಸರ್, ಈ ಒಂದು ಸಂದರ್ಭದಲ್ಲಿ ಸರ್ ನಮ್ಮ ಗೋಕಾವಿ ಗೆಳೆಯರ ಬಳಗದ ಈ ಒಂದು ಕಾರ್ಯವನ್ನು ಶ್ಲಾಘಿಸಿ ಅಲ್ಲಿಯ ಒಂದು ಸಿಬ್ಬಂದಿಗಳೆಲ್ಲರೂ ಕೂಡಿಕೊಂಡು ನಮ್ಮ ಜಯಾನಂದ ಮಾದರ್ ಸರ್ ಅವರಿಗೆ ಒಂದು ಮನಪರಿವರ್ತನ ಅನ್ನೋದೊಂದು ಗೌರವವನ್ನು ಕೊಟ್ಟು ಅವರಿಗೊಂದು ಸನ್ಮಾನ ಮಾಡಿ ಗೌರವಿಸಿದ್ರಿ. ಯಾಕಂದರೆ ಗೋಕಾಕ್ ಅಷ್ಟು ದೂರದಿಂದ ಬಂದು ಇಲ್ಲೆಲ್ಲ ಏನು ಮಾಡಿದ್ದು ಕೈದಿಗಳ ಮನಸ್ಸಿಗೆ ಒಂದು ಉಲ್ಲಾಸ ಐತಲ್ಲ ಸರ್. ಎಲ್ಲ ಕೈದಿಗಳು ಒಂಥರ ಸಂತುಷ್ಟರಾದ್ರಿ ರೀ. ಅವ್ರಿಗೊಂಥದ್ದು ಭರವಸೆಯ ಬೆಳಕು ನಮ್ಮ ಗೋಕಾವಿ ಗೆಳೆಯರ ಬಳಗದಿಂದ ಮೂಡಿ ಬಂತು ಸರ್. ಆದಮೇಲೆ ಇಲ್ಲಿವರೆಗೆ ನಮ್ಮ ಸನ್ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿ ಅವರು ತಮ್ಮ ಗೆಳೆಯರ ಬಳಗದ ಮೂಲಕ ಅವ್ರನ್ನ ಕರೆದುಕೊಂಡು ಹೋಗಿ ಜೊತೆಯಾಗಿ ಕೈದಿಗಳ ಮನಪರಿವರ್ತನೆ ದಿಶೆಯಲ್ಲಿ ತಮಗೆ ಏನು ಸಾಧ್ಯದನೋ ಅದನ್ನು ಮಾಡಿ ಏನು ಮಾಡಿದರು ಅವ್ರೇನು ಮಾಡಿದರು ಅದಕ್ಕೆ ಇವರೇನು ಉತ್ತರ ಕೊಟ್ಟರು ಎಲ್ಲ ನಿಮ್ಮ ಜೊತೆ ಹೇಳಿದ್ದಾರೆ. ಇದು ಮುಸ್ಲಿಮ್ಗೆ ಲೈಕ್ ಆಗಿರ್ಬೋದು. ಇದನ್ನು ನೀವು ಲೈಕ್ ಮಾಡಿರಿ, ಬೇಡ ಡಿಸ್ಲೈಕ್ ಮಾಡಿರಿ. ಯಾಕಂದರೆ ಕೈದಿಗಳನ್ನು ಬದಲಾಯಿಸೋದು ಅವ್ರ ಮನಪರಿವರ್ತನೆ ಮಾಡೋ ಸಣ್ಣ ಕೆಲಸ ಅಲ್ಲ. ಅದು ಒಂದು ದಿನದಾಗ ಹೋಗಿ ಇರ್ತಕ್ಕ ಹಾಕೋದಂತಲ್ಲ. ಆದರೆ ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಡೋದಕ್ಕೆ ಒಂದು ಹಾದಿ ಆಗ್ತದೆ. ನಾವು ಇವ್ರಿಗೆ ಯಾಕೆ ಬದುಕು ಪಾಲಪ್ಪ ಯಾಕೆ ಬೆಳಗ್ಗೆ ಸಿಕ್ಕೊಂಡಿರ್ತಾರೆ ಸುಮ್ಮದ ನೋಡೋ ಸಿಕ್ಕೊಂಡಂಗೆ. ಹೀಗಾಗಿ ಮ್ಯಾಲೆ ಚಟ್ಪಡಿಸ್ತಿರ್ತಾರೆ ಹೊರ ಬರಬೇಕಂತೇಳಿ. ಆ ಹೊರ ಬರೋದಕ್ಕೆ ಇವರು ಒಂದು ಆಸರೆ ಒಂದು ಸಣ್ಣ ಏನಪ್ಪ ಆಸೆ ಆದಂದ್ರೆ ನಿಶ್ಚಿತವಾಗಿಯೂ ಇದು ಓದದ್ದು ಯಶಸ್ವಿ ಆಯಿತು ಅಂತೇಳಿ ಒಟ್ಟಾರೆ ಈ ಕಾರ್ಯಕ್ರಮದ ಭಾಗವಹಿಸೋದೆಲ್ಲ ಅಲ್ಲಿಯ ಈ ಕಾರಾಗೃಹ ಸಿಬ್ಬಂದಿ ಆಗಿರ್ಬೋದು ಇವರಾಗಿರ್ಬೋದು ಎಲ್ಲರಿಗೂ ನಾವು ನಮ್ಮ ಹೇ ಸೀತಾರಾಮ್ ಮೂಲಕ ಅವ್ರು ಧನ್ಯವಾದ ಹೇಳ್ತಾ ಇಂಥ ಕಾರ್ಯಕ್ರಮ ನಡೀತಾ ಇರಲಿ, ನಮ್ಮಲ್ಲಿ ಪ್ರಸಾರ ಆಗ್ತಾ ಇರಲಿ, ಜನ ನೋಡ್ತಾ ಇರಲಿ, ನಮಗೆ ಹೇಳ್ತಾ ಇರಲಿ. ನೀವು ನೋಡ್ತಾ ಇರಲಿ, ನೀವು ಹೇಳ್ತಾ ಇರಲಿ, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. 16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ ಸರ್.